ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. 2 ಇಯರ್ಸಿಂದ ಯಾವುದೇ ರೀತಿಯಾದಂತಹ ವೀಡಿಯೋ ಮಾಡಿರಲಿಲ್ಲ. ಸೊ ಐ ಜಸ್ಟ್ ಥಾಟ್ ಲೈಕ್ ಒಂದು ಸಣ್ಣ ವೀಡಿಯೋ ಮಾಡಿ ಒಂದು ಮಾಹಿತಿನ ಶೇರ್ ಮಾಡೋಣ ಅಂತ ಹೇಳಿ, ರೈಟ್? ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಇಲ್ಲ ಅಂತಲ್ಲ, ಬಟ್ ಹಾಗೆ ಜಸ್ಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡೋಣ ಅಂತ ಹೇಳಿ. ಓಕೆ, ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಏವಿಯೇಷನ್, ನಮ್ಮ ಏರೋಪ್ಲೈನ್ಸ್, ಒಂದು ವಿಮಾನದ ಬಗ್ಗೆ ಒಂದು ಪುಟ್ಟ ಮಾಹಿತಿ. ಓಕೆ, ತಡ ಮಾಡೋದು ಬೇಡ, ಶುರು ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ, ಯಾಕೆ ಏರೋಪ್ಲೈನ್ಗಳಲ್ಲಿ ವೈಟ್ ಕಲರ್ನ ಯೂಸ್ ಮಾಡ್ತಾರೆ ಅಂತ, ರೈಟ್? ನೀವು ಗಮನಿಸಿ, ಯಾವುದೇ ಏರೋಪ್ಲೇನ್ ಆಗಿರ್ಬೋದು, ಅದು ಏರ್ಕ್ರಾಫ್ಟ್ ಆಗಿರ್ಬೋದು, ಅದು ಸುಮಾರು ವೈಟ್ ಇನ್ ಕಲ್ಲರಲ್ಲೇ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ, ಸೂರ್ಯನದು ಕಿರಣಗಳು ಆಕಾಶದಲ್ಲಿ ಹಾರಬೇಕಾದ್ರೆ ದ ಹೀಟ್ ಆಫ್ ದ ಸನ್ ಇರುತ್ತಲ್ಲ, ಸೂರ್ಯನದು ಹೀಟ್ ಇರುತ್ತಲ್ಲ, ಅದನ್ನು ರೆಸಿಸ್ಟ್ ಮಾಡೋ ಅಂಥ ಶಕ್ತಿ ಬಿಳಿ ಬಣ್ಣಕ್ಕಿರುತ್ತೆ. ಆದ ಕಾರಣ ವೈಟ್ ಕಲರ್ನ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಈ ಕಮರ್ಷಿಯಲ್ ನಾಗರಿಕ ವಿಮಾನಯಾನ, ರೈಟ್, ಈ ಕಮರ್ಷಿಯಲ್ ಫ್ಲೈಟ್ಸ್ನಲ್ಲೆಲ್ಲ ಸುಮಾರು ವೈಟ್ ಕಲರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಗಮನಿಸಿದ್ದೀರಾ, ವಿಮಾನದ್ದು ವಿಂಡೋಸ್ ಇರುತ್ತಲ್ಲ, ವಿಂಡೋ ಪೇನ್ಸ್ ಇರುತ್ತಲ್ಲ, ಅದು ಸಾಮಾನ್ಯವಾಗಲ್ಲ, ಅದು ಓವಲ್ ಶೇಪ್ನಲ್ಲೇ ಇರುತ್ತೆ, ರೌಂಡ್ ಶೇಪ್ ಅಥವಾ ಓವಲ್ ಶೇಪ್ನಲ್ಲೇ ಇರುತ್ತೆ. ಯಾಕೆ ಅಂತ ಹೇಳಿ, ರೈಟ್? ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂತ ಹೇಳಿದ್ರೆ, ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಇರ್ತಾಯಿತ್ತು. ಓಕೆ, ಸೊ ಅವಾಗ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ವಿಮಾನಗಳಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾಯಿತ್ತು, ರೈಟ್? ಸೊ ಅವಾಗ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯಿತು, ಬಿಕಾಸ್ ಆಫ್ ದ ಸ್ಕ್ವಯರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪ್ ಇನ್ ದ ವಿಂಡೋ ಪೇನ್ಸ್, ಅದು ಆಕ್ಸಿಡೆಂಟ್ ಆಗೋದಕ್ಕೆ ಮೂಲ ಕಾರಣ ಆಗ್ತಾಯಿದೆ ಅಂತ ಹೇಳಿ. ಸೊ ಆದ ಕಾರಣ ಅದನ್ನು ಚೇಂಜ್ ಮಾಡಿ ಇವಾಗ ರೌಂಡ್ ಅಥವಾ ಓವಲ್ ಶೇಪ್ನಲ್ಲಿ ವಿಂಡೋ ಪೇನ್ಸ್ ಇರುತ್ತೆ, ನೀವು ಗಮನಿಸಿ. ಓಕೆ, ಆಮೇಲೆ ಇನ್ನೊಂದು ಗಮನಿಸಿ, ಏರೋಪ್ಲೇನ್ದು ಡೋರ್ ಇರುತ್ತಲ್ಲ, ಯಾವತ್ತೂ ಲೆಫ್ಟ್ ಸೈಡ್ನಲ್ಲೇ ಇರುತ್ತೆ, ಎಡಭಾಗದಲ್ಲಿ ಇರುತ್ತೆ. ಯಾಕೆ? ಅದೇನು ಮೇಲೇನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲಿಕ್ಕಿರುತ್ತಾ? ಯಾಕೆ ರೈಟಲ್ಲಿ ಇರಬಾರ್ದು ಅಂತ ಪ್ರಶ್ನೆ ಅಲ್ವಾ? ಯಾಕಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಪೈಲಟ್ಸ್ ಇಬ್ಬರು ಇರ್ತಾರೆ, ಒಂದು ಕ್ಯಾಪ್ಟನ್ನು ಮತ್ತೊಂದು ಫಸ್ಟ್ ಆಫೀಸರು. ಓಕೆ ಅಲ್ವಾ? ಸೊ ಕ್ಯಾಪ್ಟನ್ ಯಾವತ್ತು ಎಡಭಾಗದಲ್ಲಿ ಇರ್ತಾರೆ. ಸೊ ಆದ ಕಾರಣ ಅವ್ರಿಗೆ ಡೋರ್ದು ವ್ಯೂ ಮತ್ತು ಕ್ಲೀನಾಗೆಲ್ಲ ಕಾಣಲಿ ಅಂತ ಏನು ಮಾಡ್ತಾರೆ, ಲೆಫ್ಟ್ ಸೈಡ್ನಲ್ಲೇ ಎಲ್ಲ ಡೋರ್ ಇರುತ್ತೆ, ರೈಟ್? ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಹೇಳ್ಬೋದು ಅಂತ ಹೇಳಿದ್ರೆ, ಈ ಆಹಾರ, ಈ ಫುಡ್ ಅಂತ ಬಂದಾಗ ಇಬ್ಬರು ಪೈಲಟ್ಗೂ ಸೇಮ್ ಫುಡ್ ಕೊಡೋದಿಲ್ಲ, ಬೇರೆ ಬೇರೆ ಫುಡ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಏನಾದರೂ ಫುಡ್ ಪಾಯ್ಸನಿಂಗ್ ಏನಾದರೂ ಆದರೆ, ಓಕೆ, ಸೊ ಒಬ್ಬರು ಪೈಲಟ್ ಫ್ಲೈಟ್ನ ಕಂಟ್ರೋಲಿಗೆ ತೊಗೊಂಡು ಅದನ್ನು ಲ್ಯಾಂಡ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಆದ ಕಾರಣ ಅವರಿಬ್ಬರಿಗೂ ಸೇಮ್ ಫುಡ್ ಕೊಡೋದಿಲ್ಲ, ಸೊ ಚೇಂಜ್ ಕೊಡ್ತಾರೆ, ಬೇರೆ ಬೇರೆ ಇರುತ್ತೆ. ಆಮೇಲೆ ಇನ್ನೂ ರೆಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ. ಒಂದು ಪೈಲಟ್ ಊಟ ಮಾಡಿ 1 hour ಆದ ನಂತರ ಮತ್ತೊಂದು ಪೈಲಟ್ಗೆ ಬೇರೆ ಫುಡ್ನ ಸರ್ವ್ ಮಾಡ್ತಾರೆ, ರೈಟ್? ಸೊ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅವರಲ್ಲಿ, ರೈಟ್? ಆಮೇಲೆ ಇನ್ನೊಂದು ಏನಪ್ಪ ಅಂತೇಳಿ, ಏರ್ ಹೋಸ್ಟಸ್ ಬಗ್ಗೆ ಬಂದರೆ, ಏರ್ ಹೋಸ್ಟಸ್ ಎಲ್ಲ ನಮಗೆ ಗೊತ್ತಿರೋ ನಾವೇನು ಅಂದ್ಕೊಂಡಿರ್ತೀವಿ, ಸೊ ಅವರು ಏರ್ ಹೋಸ್ಟಸ್ ನಮ್ಮನೆ ಗ್ರೀಟ್ ಮಾಡೋದಕ್ಕೆ ಫ್ಲೈಟ್ ಒಳಗಡೆ, ಅಥವಾ ನಮಗೆ ಫುಡ್ ಬೆವರೇಜಸ್ ಆ್ಯಂಡ್ ಫುಡ್ಸ್ ಕೊಡಲಿಕ್ಕೆ ಇರೋದು ಅಂತ. ಬರೀ ಅಷ್ಟಕ್ಕೆ ಅಂತಲೇ ಅಲ್ಲ, ಅವರನ್ನು ಹೇಗೆ ಟ್ರೈನ್ ಮಾಡಿರ್ತಾರೆ ಅಂದರೆ, ಈ ಅನ್ಟೋವರ್ಡ್ ಸಿಚುವೇಶನ್ಸ್, ಅಂದರೆ ಫ್ಲೈಟ್ಗಳಲ್ಲಿ ಏನಾದರೂ ಘಟನೆಗಳು ನಡೆದರೆ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಅದನ್ನು ಹೇಗೆ ತಾಳ್ಮೆಯಿಂದ ಅದನ್ನು ನಿಭಾಯಿಸಬೇಕು ಆ ಸಮಯನ, ಮತ್ತು ಹೇಗೆ ಪ್ಯಾಸೆಂಜರ್ಸ್ಗೆ ಅಸಿಸ್ಟ್ ಮಾಡಬೇಕು ಅಂತ ದೇ ಆರ್ ಫುಲ್ಲಿ ಟ್ರೈನ್ಡ್, ಫುಲ್ ತರಬೇತಿ ಕೊಟ್ಟಿರ್ತಾರೆ ಅವ್ರಿಗೆ. ಓಕೆ, ಆಮೇಲೆ ಇನ್ನೊಂದು ನಾವು ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಟೈರ್ ಪ್ರೆಷರ್. ಇದು ಟೆಕ್ನಿಕಲ್ ಸೈಡ್, ಇದು ಬರೋದಾದರೆ ನೀವು ಗಮನಿಸಿ, ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ, ವಿಮಾನ ಬಂದು ಲ್ಯಾಂಡ್ ಆಗಬೇಕಾದ್ರೆ ಸುಮಾರು 250 300 ಕಿಲೋಮೀಟರ್ ಸ್ಪೀಡ್ ಪರ್ ಅವರ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ನಿಮ್ಗೇನಾದರೂ ಗಮನಿಸಿದ್ದೀರಾ, ಲೈಕ್ ಏನಾದರೂ ಅನಿಸಿರುತ್ತಾ ನಿಮಗೆ, ಈಗ ಏನು ಟೈರ್ ಏನು ಬರ್ಸ್ಟ್ ಆಗಲ್ವಾ, ಟೈರ್ ಬ್ಲಾಸ್ಟ್ ಆಗಲ್ವಾ ಅಂತ? ಎಸ್, ಅದಕ್ಕೊಂದು ಕಾರಣ ಇದೆ. ಏನಪ್ಪ ಅಂತ ಹೇಳಿದ್ರೆ, ಆ ಟೈರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಬಂದು ಪ್ಯೂರ್ ನೈಲಾನ್ ಮತ್ತು ಹಾರ್ಡ್ ನೈಲಾನ್ ಮತ್ತು ಹಾರ್ಡ್ ರಬ್ಬರಿಂದ. ಓಕೆ, ಸೊ ಹಂಗಂದ್ಬಿಟ್ಟು ಬರ್ಸ್ಟ್ ಆಗಲ್ವಾ ಅಂತಲ್ಲ, ಅದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಆ ಪ್ಯಾರಾಮೀಟರ್ಸ್ನ ಫಾಲೋ ಮಾಡಿರ್ತಾರೆ.
ಆಮೇಲೆ ಏರ್ ಮತ್ತು ಟೈರ್ ಪ್ರೆಷರ್ ಬಂದು 200 PSI ಇಟ್ಟಿರ್ತಾರೆ. ವಾಟ್ ಈಸ್ PSI ಅಂತ ಹೇಳಿದ್ರೆ ಪೌಂಡ್ ಸ್ಕ್ವೇರ್ ಇಂಚ್ ಅಂತ. ಓಕೆ, ಪೌಂಡ್ ಪರ್ ಸ್ಕ್ವೇರ್ ಇಂಚ್ ಅಂತ ಹೇಳ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ಆಸ್ PSI. ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಗಳಲ್ಲಿ ಎಷ್ಟು PSI ಇರುತ್ತೆ ಅಂತ ಹೇಳಿದ್ರೆ 35, 36, 37, 38 ವೇರೀಸ್, ರೈಟ್, ಬಟ್ ವಿತಿನ್ 40. ಬಟ್ ಫ್ಲೈಟ್ಗಳಲ್ಲಿ ಒಂದು ಟೈರ್ದು PSI ಬಂದು 200 ಮೇಂಟೈನ್ ಮಾಡಿರ್ತಾರೆ. ಸೊ ಸೀದಾ ಶಕ್ತಿ, ರೈಟ್. ಆದ ಕಾರಣ ಅದು ಏನೂ ಆಗೋದಿಲ್ಲ. ಸೊ ಇದು ಕೆಲವೊಂದು ಸಣ್ಣ ಮಾಹಿತಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ. ಆಮೇಲೆ ಇನ್ನೊಂದು ಗೈಸ್, ನಾನೀಗ ಬ್ಯಾಂಗ್ಳೂರಲ್ಲಿ ಇಲ್ಲ. ಸೊ ನಾನೀಗ ಕೆನಡಾದ ವ್ಯಾನ್ಕೂವರಲ್ಲಿದ್ದೀನಿ. ಅಲ್ಲಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ರಾಬಬ್ಲಿ ನಿಮಗೆಲ್ಲ ಈಗ ಮಧ್ಯರಾತ್ರಿ ಅಂದ್ಕೊತೀನಿ, ನನಗೆ ಮಧ್ಯಾಹ್ನ ಇವಾಗ. ಸೊ ಸ್ವಲ್ಪ ಫ್ರೀ ಇದ್ದೆ ಇವಾಗ. ಸೊ ಜಸ್ಟ್ ಥಾಟ್ ಲೈಕ್ ತುಂಬ ದಿನ ಆಯಿತು, ತುಂಬ ವರ್ಷಗಳಾಯಿತು ನಾನೊಂದು ವೀಡಿಯೋಸ್ ಮಾಡಿ. ಸೊ ಹಂಗೆ ವೀಡಿಯೋಸ್ ಮಾಡಿ ಒಂದು ನನಗೆ ಗೊತ್ತಿರೋವಂಥ ಸಣ್ಣ ಪುಟ್ಟ ಮಾಹಿತಿನ ಹಂಚ್ಕೊಳ್ಳೋಣ ಅಂತ ಹೇಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನಿಮಗೆಲ್ಲ ಗೊತ್ತಿರುತ್ತೆ, ನನಗಿಂತ ಜಾಸ್ತಿ ಗೊತ್ತಿರುತ್ತೆ ಟು ಬಿ ಫ್ರ್ಯಾಂಕ್. ಸೊ ಜಸ್ಟ್ ಹಾಗೇನೆ ಥಾಟ್ಸ್ನ ಶೇರ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಂದ್ರಶೇಖರ್ ಶ್ರೀಕಾಂತ್ ಅಂತ ನನ್ನ ಚಾನಲ್ ಹೆಸರು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಇಟ್ ಆ್ಯಂಡ್ ಥ್ಯಾಂಕ್ ಯು. ಮತ್ತು ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ತೆ.